ಇವತ್ತು ಫುಲ್ಲು ಪೂಜೆ. ಹಾಯ್ ಗುಡ್ ಮಾರ್ನಿಂಗ್. ಇವತ್ತು 5:30ಗೆ ಇದ್ರೂ ಕೆಲಸಗಳೇ ಆಗೋದಿಲ್ಲ. ಈ ವಾರ ಬಂತು ಅಂದರೆ ಹಿಂಗೆ ಅನಿಸುತ್ತೆ, ಎಷ್ಟು ಬೇಗ ಎದ್ದು ಕೆಲಸ ಮಾಡಿದ್ರು ಕೆಲಸಗಳೇ ಮುಗಿಯಲ್ಲ. ಆಷಾಢ ಆಗಿರೋದ್ರಿಂದ ಬಸ್ಸೇ ಇರೋದಿಲ್ಲ ಅಂತ ಬೇಗ ಎದ್ದು ಸೊ ಬೇಗ ಪಲಾವ್ ಮಾಡೋಣ ಅಂತೇಳಿ ಅದೆಲ್ಲದಕ್ಕೂ ಕಟ್ ಮಾಡ್ಕೊಂಡೆ. ಆಷಾಢ ಅಂದ ತಕ್ಷಣ ಫಸ್ಟ್ ನೆನಪಾಗೋದು ಏನು ಗೊತ್ತಾ, ನಮಗೆ ಮೈಸೂರಲ್ಲಿರೋರಿಗೆ ಚಾಮುಂಡೇಶ್ವರಿ ತಾಯಿ ಹೇಗೆ ಅಂದರೆ, ನಿಮ್ಗೆ ಖುಷಿ ಆದ್ರೂ ನೀವು ಬೆಟ್ಟಕ್ಕೆ ಹೋಗ್ತೀರಾ, ಬೇಜಾರಾದ್ರೂ ಬೆಟ್ಟಕ್ಕೆ ಹೋಗ್ತೀರಾ, ಇವತ್ತು ಫ್ರೀ ಆಗಿದ್ದೀವಿ ಅಂದ್ರೂ ಬೆಟ್ಟಕ್ಕೆ ಹೋಗ್ತೀರಾ, ಬೆಳಗ್ಗೆ ಜನ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಬೆಟ್ಟಕ್ಕೆ ಹೋಗ್ತೀರಾ. ಸೊ ಆಷಾಢ ಮುಗಿಯೋವರೆಗೂ ಇದೇ ಗೋಳು, ನಮಗೆ ಬಸ್ಸೇ ಸಿಗಲ್ಲ ಯಾವಾಗ್ಲೂ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಸೊ ಬಸ್ಸಿಗಲ್ಲ ಅಂತ ಬೇಗ ಹೋಗಿದ್ದಕ್ಕೆ ಇವತ್ತು ಬೇಗ ಆಫೀಸ್ಗೆ ಹೋಗ್ಬಿಟ್ಟೆ. ಖಾಲಿ ರೋಡ್. ಎಲ್ಲರೂ ನನ್ನ ಗಣಪತಿಗೆ ಹೂವು ಕಿತ್ಕೊಬೇಕಲ್ಲ ಅಂದ್ಬಿಟ್ಟು ಅಕ್ಕಪಕ್ಕದ ಮನೆ ಎಲ್ಲ ನೋಡ್ತಾ ಇದ್ದೆ, ಬಟ್ ಎಲ್ಲರೂ ಹೊರಗಡೆನೇ ಇದ್ದರು. ಸೊ ಒಂದು ಸ್ವಲ್ಪ ಹೂವು ಕಿತ್ಕೊಬಂದು ಟೇಬಲ್ ಎಲ್ಲ ಕ್ಲೀನ್ ಮಾಡಿ ಫಸ್ಟು ನಾನು ಗಣೇಶನಾದರೂ ಇವತ್ತು ಪೂಜೆ ಮಾಡೋಣ, ಹಿಂಗಿದ್ರೂ ಬೇಗ ಬಂದಿದ್ದೀನಿ ಇವತ್ತಾದ್ರೂ ನಾನು ಗಣೇಶನಿಗೆ ದೀಪ ಹಚ್ಚಿ ಪೂಜೆ ಮಾಡೋಣ ಅನ್ನೋ ಫೀಲ್ ನನಗಿತ್ತು. ಸೊ ಟೇಬಲ್ ಎಲ್ಲ ಒರೆಸಿ ಗಣೇಶನ ಫಸ್ಟು ಎಲ್ಲನೂ ತೊಳೆದಿಟ್ಟೆ. ತೊಳೆದಾದ್ಮೇಲೆ ಗಣೇಶನ ಒರೆಸಿ ಅದನ್ನು ಚೆನ್ನಾಗಿ ಒಂದು ಚೆನ್ನಾಗಿರೋ ಬಟ್ಟೆಲಿ ಚೆನ್ನಾಗಿ ಒರೆಸಿ ಇಟ್ಕೊಂಡೆ. ಫಸ್ಟು ಅದಕ್ಕೆ ಪೂಜೆ ಮಾಡಬೇಕಲ್ಲ. ಇವಾಗ ನಾನು ಗಣೇಶನ ಪೂಜೆ ಮಾಡೋಣ. ಸೊ ಇವಾಗ ಗಣಪತಿಗೆ ಪೂಜೆ ಮಾಡಬೇಕಲ್ಲ ಅಂತೇಳಿ ಅರಳಿ ಮರದ ಎಲೆ ತೊಗೊಬಂದಿದ್ದೆ, ಅದನ್ನು ಚೆನ್ನಾಗಿ ಒರೆಸಿ ತೊಳೆದು ಇಟ್ಕೊಂಡಿದ್ದೆ. ಆ ಎಲೆನ ಇಟ್ಬಿಟ್ಟು ಅದ್ರ ಮೇಲೆ ಗಣಪತಿನ ಇಟ್ಟಿದ್ದೆ. ಇದಾದಮೇಲೆ ಕುಂಕುಮ ಇಡಲೇಬೇಕಲ್ವ ಗಣಪತಿಗೆ. ಸೊ ಗಣಪತಿಗೆಲ್ಲ ಕುಂಕುಮ ಇಟ್ಟು ಕುಂಕುಮದಲ್ಲಿ ಅರ್ಚನೆ ಕೂಡ ಮಾಡಿದೆ ಗಣಪತಿಗೆ. ಸೊ ತೊಗೊಬಂದಿರೋ 2-3 ಹೂವನೇ ಇಟ್ಟಿದ್ದೆ. ಸೊ ಅದೇ ಹೂಗಳನ್ನ ಸುತ್ತಮುತ್ತ ಹಾಕ್ಬಿಟ್ಟು ಒಂದೇ ರೋಸ್ ಇರೋದ್ರಿಂದ ಗಣಪತಿಗೆ ಅದೇ ರೋಸ್ ಮಾಡಿಸೋಣ ಅಂತೇಳಿ ಅದೇ ರೋಸ್ ಮಾಡಿಸ್ದೆ. ಸೊ ಇವಾಗ ಗಣಪತಿ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ. ಎಲ್ಲ ಫುಲ್ ರೆಡಿ ಆದಮೇಲೆ ಈ ಥರ ಇದೆ ನನ್ನ ಗಣಪತಿ. ಸೊ ಇವಾಗ ಇದಕ್ಕೆ ಪೂಜೆ ಮಾಡಲೇಬೇಕಲ್ಲ. ಸೊ ನಾನು ಒಬ್ಬಳೇ ಪೂಜೆ ಮಾಡಿದ್ರೆ ಸಾಕು, ಎಲ್ಲರ ಹತ್ರನೂ ಪೂಜೆ ಮಾಡಿಸೋಣ ಅಂತೇಳಿ ನಮ್ಮ ಸರ್ ಹತ್ರ ಕೂಡ ಪೂಜೆ ಮಾಡಿಸಿದೆ. ಸೊ ಪೂಜೆ ಆದಮೇಲೆ ಪಾಸಿಟಿವ್ ವೈಬ್ಸ್ ತುಂಬ ಜಾಸ್ತಿನೇ ಅನ್ನಿಸ್ತಾ ಇತ್ತು ನನಗೆ. ಸೊ ಟಿಫನ್ ತಿನ್ನಬೇಕು ಕೆಲ್ಸಕ್ಕೆ. ಟಿಫನ್ ತಿಂದಮೇಲೆ ಕಾಫಿ ಬೇಕೇ ಬೇಕಲ್ಲ, ವೇಟಿಂಗ್ ಫಾರ್ ಮೈ ಕಾಫಿ. ಸೊ ಕಾಫಿ ಅಂತೂ ಬಂದಾಯಿತು. ಇವಾಗ ಕಾಫಿ ಕುಡ್ದಾಯಿತು. ಅದಾದಮೇಲಿಂದ ಮಧ್ಯಾಹ್ನ ಊಟ ಮಾಡಿಕೊಂಡು ಸೊ ಸಂಜೆ ಮನೆಗೆ ಹೋಗ್ಬೇಕಾದ್ರೆ ಬಸ್ಸೇ ಇರಲಿಲ್ಲ, ಯಾಕಂದರೆ ಎಲ್ಲ ಆಷಾಢ ಅಂತೇಳಿ ಚಾಮುಂಡಿ ಬೆಟ್ಟಕ್ಕೆ ಬಸ್ ಹಾಕ್ಬಿಟ್ಟಾಯಿತು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್.